ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಪುಟ್ಟ ಗೌರಿ ಮದುವೆ ಭಾಗ 24. ಬೀಗುತಿಯವರೇ, ಇದರಲ್ಲಿ ಮೂಸಂಬಿ ಐತೆ, ಜ್ಯೂಸ್ ಮಾಡಿ ಕೊಡಿ, ನಿಶಕ್ತಿಗೆ ಬಹಳ ಒಳ್ಳೆಯದು. ಈ ಕವರ್ನಲ್ಲಿ ದಾಳಿಂಬೆ ಹಣ್ಣೈತಿ, ರಕ್ತ ಪುಷ್ಟಿ ಹೆಚ್ಚುತ್ತೆ ಅಂತ ಹೇಳಿ ಕವರನ್ನು ಕೊಡುತ್ತಾರೆ ಗೋಪಾಲ. ಆಗ ನಂಜಮ್ಮ, ನಿಜ ಹೇಳಬೇಕು ಅಂದರೆ ನಿಮ್ಮಂಥ ಬೀಗರನ್ನು ಪಡೆದ ನಾವೇ ಪುಣ್ಯವಂತರು ಬಿಡಿ. ನಮ್ಮ ಮನೆಗೆ ಎಷ್ಟೊಂದು ಸಾರಿ ಬರ್ತೀರಾ, ಬಂದಾಗ ಯಾವಾಗಲೂ ಬರೀ ಕೈಲಿ ಬಂದಿದ್ದೇ ಇಲ್ಲ ಅಂತ ಹೇಳುತ್ತಾ ಜಾನಕಿಯ ಕಡೆ ನೋಡಿ ಕವರನ್ನು ತೆಗೆದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಧಾ, ಚಿಕ್ಕಮ್ಮ ಬನ್ನಿ, ತಿಂಡಿ ತಿನ್ನೋರಂತೆ. ಚಿಕ್ಕಪ್ಪ ಆಗಲೇ ತಿಂಡಿ ತಿಂದು ಹೊರಗಡೆ ಹೋದರು ಎಂದಳು. ಆಗ ನಂಜಮ್ಮ, ಏನಮ್ಮ ಸುಧಾ, ನಿನ್ನ ಅಪ್ಪನನ್ನು ವಿಚಾರಿಸ್ಕೊಳ್ಳೋದು ಬಿಟ್ಟು ಜಾನಕಿನ ನಾಷ್ಟಕ್ಕೆ ಕರೀತಾ ಇದೆಯಲ್ಲ ಎಂದಳು. ಅತ್ತೆ, ಅಪ್ಪ ಒಳಗಡೆ ಬರೋಕ್ಕೂ ಮುಂಚೆ ತಿಂಡಿ ತಿನ್ಕೊಂಡು ಬಂದರು ಎಂದಳು. ಜಾನಕಿಯ ಮುಂದೆ ಇಬ್ಬರ ಮುಖ ಇಂಗು ತಿಂದ ಮಂಗನಂತೆ ಆಗಿತ್ತು. ಒಂದು ಸಾರಿ ನಂಜಮ್ಮನ ಕಡೆ ನೋಡಿದ ಜಾನಕಿ ಏನು ಮಾತನಾಡದೆ ಸುಮ್ಮನೆ ಸುಧಾ ಹಿಂದೆ ನಡೆದಳು. ಮಗಳ ಕೈಗೆ ಒಂದು ಬ್ಯಾಗನ್ನು ಕೊಡುತ್ತಾ, ಇದರಲ್ಲಿ ನೀನು ಹಾಕುತ್ತಾ ಇದ್ದ ಬಟ್ಟೆಗಳೆಲ್ಲ ಅವೇ, ತಗೋ ಎಂದಳು. ಸಮಾಧಿ ಪೂಜೆ ಮಾಡಿ ಬರೋ ತನಕ ಒಂದು ತೊಟ್ಟು ನೀರು ಕುಡಿಬೇಡ ಅಂತ ನಂಜಮ್ಮ ಇಲ್ಲದೇ ಇರೋ ಪದ್ಧತಿಯನ್ನು ಪಾಲಿಸಲು ಗೌರಿಗೆ ಹೇಳಿದಳು. ಬರಬೇಕಾದವರೆಲ್ಲ ಬಂದಿಯಾಗಿತ್ತು. ಪೂಜೆ ಮಾಡಿಕೊಂಡು ಬರಲು ಸುರೇಶನ ಸಮಾಧಿ ಹತ್ತಿರ ಬಂದರು. ಪೂಜೆ ಮಾಡುವಾಗಲಂತೂ ನಂಜಮ್ಮ ಮತ್ತೆ ಹತ್ತು ಕರೆದು ಗೌರಿಗೆ ಇನ್ನಷ್ಟು ಶಾಪ ಹಾಕಿದ್ದರು. ಗೌರಿಗಂತೂ ಈ ಸಮಯದಲ್ಲಿ ತಾನು ಯಾವ ರೀತಿ ನಡ್ಕೋಬೇಕು ಅನ್ನೋದೇ ತಿಳಿಯಲಿಲ್ಲ. ಗಂಡ ಅಂತ ತಿಳಿದುಕೊಳ್ಳೋಕೆ ಅವಳು ಅಷ್ಟು ಪ್ರಬುದ್ಧ ವಯಸ್ಸಿನ ಹೆಣ್ಣಲ್ಲ. ಅದೂ ಅಲ್ಲದೆ ಅವನ ಜೊತೆ ಅಷ್ಟು ಒಡನಾಟ ಕೂಡ ಇಲ್ಲ. ಹೀಗೆ ಇರಬೇಕಾದ್ರೆ ಅವನು ಏನು ಅಂತ ಹೇಳಿ ದುಃಖ ಪಡ್ತಾಳೆ. ಅವಳು ಸುಮ್ಮನೆ ನಿಂತಿರೋದನ್ನು ಕಂಡು ನಂಜಮ್ಮನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ನೋಡು, ಒಳ್ಳೆ ಹೆಂಗೆ ನಿಂತವಳೆ, ಗಂಡ ಸತ್ತಿದ್ದಾನೆ ಅನ್ನೋ ದುಃಖ ಒಂದು ಚೂರಾರ ಅದ ಅವಳ ಮನಸ್ಸಿನಾಗೆ ಅಂತ ಕೋಪದಲ್ಲಿ ಎನ್ನಲು ಅಲ್ಲೇ ಇದ್ದ ಒಬ್ಬ ಹೆಂಗಸು, ಹೋಗ್ಲಿ ಬಿಡು ನಂಜಮ್ಮ, ಆ ಹುಡುಗಿಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ ಅನಿಸುತ್ತೆ. ನೀನೇನಾದರೆ ಹೆತ್ತು ಹೊತ್ತು ಸಾಕಿ ಇಷ್ಟು ವರ್ಷ ಸಲಗಿದ್ದೀಯ. ಪಾಪ ಆ ಮಗಿಗೆ ಮದುವೆ ಆಗಿ ಬರೀ 3 ದಿನ ಕೂಡ ಆಗಿರಲಿಲ್ಲ, ಅಂಥದ್ರಲ್ಲಿ ಏನು ಅಂತ ದುಃಖ ಪಟ್ಟಾಳು ಅಂತ ಸಮಾಧಾನ ಮಾಡಿದರು. ಎಲ್ಲರೂ ಸುರೇಶನ ಸಮಾಧಿಯ ಬಳಿ ಹೋಗಿ ಪೂಜೆ ಮುಗಿಸಿ ಮನೆಗೆ ಬಂದರು. ಗೌರಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ತಿಳಿದಿದ್ದರೂ ಸಹ ನಂಜಮ್ಮ ಬಂದ ನೆಂಟರಿಗೆಲ್ಲ ಊಟ ಬಡಿಸಲು ಅವಳಿಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಸುಧಾ, ಅತ್ತೆ, ಪಾಪ ಬೆಳಗ್ಗೆಯಿಂದ ಆಗ ಹುಡುಗಿ ಏನೂ ತಿಂದಿಲ್ಲ, ಒಂದು ಲೋಟ ನೀರನ್ನು ಸಹ ಕುಡ್ದಿಲ್ಲ. ಫಸ್ಟ್ ಅವಳು ಸ್ವಲ್ಪ ಏನಾದರೂ ತಿನ್ನಲಿ, ಆಮೇಲೆ ಬೇಕಾದರೆ ಬಡಿಸ್ತಾಳೆ ಎಂದಳು. ಮಗಳ ಮಾತನ್ನು ಕೇಳಿದ ಗೋಪಾಲಯ್ಯ, ಸುಧಾ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ದೊಡ್ಡವರು ಏನಾರ ಹೇಳ್ತಾರೆ ಅಂದರೆ ಅದಕ್ಕೆ ಅರ್ಥ ಇರ್ತದೆ. ನೀನು ಹೀಗೆ ಪ್ರತಿಯೊಂದಕ್ಕೂ ಮೂಗು ತೂರಿಸ್ಕೊಂಡು ಬರಬೇಡ ಎಂದರು. ಆಗ ನಂಜಮ್ಮ, ಹಾಗೆ ಹೇಳಿ ಬೀಗ್ರೆ ನಿಮ್ಮ ಮಗಳಿಗೆ. ಇತ್ತೀಚೆಗೆ ನನಗೆ ಎದುರು ವಾದಿಸೋದನ್ನು ಚೆನ್ನಾಗಿ ಕಲಿತು ಬಿಟ್ಟಿದ್ದಾಳೆ. ಎಲ್ಲ ಸಹವಾಸ ದೋಷ ಎಂದು ಗೌರಿ ಕಡೆ ನೋಡುತ್ತಾ ಹೇಳಿದರು. ಪ್ರತಿ ಬಾರಿಯೂ ಹೆಂಡತಿಯನ್ನು ದಂಡಿಸಲಾಗದೆ ಶೇಖರ ಸುಮ್ಮನಾಗುತ್ತಾರೆ. ಅದು ಅಲ್ಲದೆ ಈ ದಿನ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಇದ್ದಿದ್ದರಿಂದ ಅವರ ಮುಂದೆ ಜಗಳ ಮಾಡೋದು ಸರಿಯಲ್ಲ ಅಂತ ತಿಳಿದು ತಮ್ಮ ಪಾಡಿಗೆ ತಮ್ಮ ರೂಮಿಗೆ ಹೊರಟು ಬಿಡುತ್ತಾರೆ. ಅಣ್ಣ ಕೂಡ ಏನು ಹೇಳದೆ ಹೋಗಿದ್ದನ್ನು ನೋಡಿದ ಜಾನಕಮ್ಮ ಪ್ರತಿನಿತ್ಯ ತನ್ನ ಮಗಳ ಬದುಕು ಎಷ್ಟು ಶೋಚನೀಯವಾಗಿದೆ ಅಂತ ತಿಳಿದು ಮನಸ್ಸಿನಲ್ಲಿ ಮರುಗಿದಳು. ಆದರೆ ರಾಮಣ್ಣನಿಗೆ ಇದು ಯಾವುದು ಅವನಿಗೆ ಏನೂ ಅನಿಸಲಿಲ್ಲ. ಜಾನಕಮ್ಮ, ಪರವಾಗಿಲ್ಲ ಸುಧಾ, ನಾನು ನನ್ನ ಮಗಳ ಜೊತೆ ನಿಂತ್ಕೊಂಡು ಊಟಕ್ಕೆ ಬಡಿಸ್ತೀನಿ, ನೀನು ಅದೇ ನೋಡ್ಕೋ ಹೋಗಮ್ಮ ಎಂದಳು. ಆಗ ಸುಧಾ, ಪರವಾಗಿಲ್ಲ ಆಂಟಿ, ನಾನು ಕೂಡ ನಿಮ್ಮ ಜೊತೆ ಸಹಾಯ ಮಾಡ್ತೀನಿ ಅಂತ ಹೇಳಿದವಳೆ ಗೌರಿಗೆ ಭಾರ ಇರುವ ತಿಂಡಿ ಪದಾರ್ಥಗಳನ್ನು ಕೊಡದೆ ಸಿಂಪಲ್ಲಾಗಿ ಹಪ್ಪಳ, ಉಪ್ಪಿನಕಾಯಿ ಇಂಥವುಗಳನ್ನು ಬಡಿಸಲು ಹೇಳಿದಳು. ತನ್ನ ತಂದೆ ಮತ್ತು ಅತ್ತೆ ಇಬ್ಬರು ಮಾತನಾಡುವ ಸಲುವಾಗಿ ಹೊರಗೆ ಹೋಗಿದ್ದನ್ನು ಕಂಡು ತಕ್ಷಣ ಒಂದು ತಟ್ಟೆಗೆ ಎಲ್ಲ ಊಟವನ್ನು ಬಡಿಸಿಕೊಂಡು ಗೌರಿಯನ್ನು ಕರೆದುಕೊಂಡು ಕೊಟ್ಟಿಗೆಯಲ್ಲಿ ಇರುವ ಅವಳ ರೂಮಿಗೆ ಹೋಗುತ್ತಾಳೆ. ಅವಳ ಕೈಗೆ ತಟ್ಟೆಯನ್ನು ಕೊಡುತ್ತಾ, ಗೌರಿ, ಬೇಗ ಬೇಗ ಊಟ ಮುಗಿಸಿ ಬಂದುಬಿಡು, ಅಪ್ಪ ಮತ್ತು ಅತ್ತೆ ಮಾತನಾಡಿ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಊಟದ ತಟ್ಟೆಯನ್ನು ಕೊಟ್ಟು ರೂಮಿನ ಬಾಗಿಲು ಮುಂದೆ ಎಳೆದುಕೊಂಡು ಹೋಗುತ್ತಾಳೆ.
ಬೆಳಗ್ಗೆಯಿಂದ ಏನು ತಿನ್ನದ ಗೌರಿಗೆ ತುಂಬ ಸುಸ್ತಾಗಿದ್ದ ಕಾರಣ ಸುಧಾ ಕೊಟ್ಟ ಊಟವನ್ನು ಬೇಗ ಬೇಗ ತಿಂದು ಮುಗಿಸುತ್ತಾಳೆ. ಇದನ್ನೆಲ್ಲ ಕಣ್ಣಾರೆ ನೋಡುತ್ತಿದ್ದ ಜಾನಕಿಗೆ ಮಗಳ ಬಗ್ಗೆ ಮರುಕ ಪಡುವುದೊಂದೇ ಕೆಲಸವಾಗಿತ್ತು. ಈ ನರಕದಿಂದ ನನ್ನ ಮಗಳನ್ನು ಹೇಗಪ್ಪ ಬಚಾವ್ ಮಾಡುವುದು ಎಂಬ ಚಿಂತೆಯಾಗಿತ್ತು. ಗೌರಿ ಅಪ್ಪ ರಾಮಣ್ಣ ದೊಡ್ಡ ಕುಡುಕ ಅಂತ ತಿಳಿದಿದ್ದ ಗೋಪಾಲಯ್ಯ ಅವನಿಂದ ನಿಜ ತಿಳಿದುಕೊಳ್ಳುವ ಸಲುವಾಗಿ 100 ರೂಪಾಯಿಗೆ ಸಿಗುವ ಕಡಿಮೆ ಬೆಲೆಯ ಸರಾಯಿಯನ್ನು ತಂದಿರುತ್ತಾನೆ. ಮೊದಲನೇ ಪಂಕ್ತಿ ಊಟಕ್ಕೆ ಕುಳಿತರೆ ಯಾರಾದರೂ ಏನಾದರೂ ಅಂದುಕೊಳ್ಳಬಹುದು ಎಂದು ರಾಮಣ್ಣ 2ನೇ ಪಂಕ್ತಿಯಲ್ಲಿ ಕುಳಿತುಕೊಳ್ಳಲು ಕಾಯುತ್ತಾ ನಿಂತಿರುತ್ತಾನೆ. ಅವನ ಪಕ್ಕ ಹೋಗಿ ನಿಂತುಕೊಂಡು ಹೆಗಲ ಮೇಲೆ ಕೈ ಹಾಕಿ, ಏನು ರಾಮಣ್ಣ, ಚೆನ್ನಾಗಿದ್ದೀರಾ? ಆ ಕಡೆ ಬನ್ನಿ, ಹೋಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಪಕ್ಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ರೇಷ್ಮೆ ಹುಳ ಸಾಕಲು ಅಂತ ಕಟ್ಟಿದ್ದ ಮನೆಯ ಕಡೆ ಕರೆದುಕೊಂಡು ಬರುತ್ತಾರೆ. ಅವನ ಮುಂದೆ ಸರಾಯಿ ಪ್ಯಾಕೆಟ್ ಇಟ್ಟಿದ್ದೇ ತಡ ರಾಮಣ್ಣನ ಬಾಯಿಯಲ್ಲಿ ನೀರು ಬರುತ್ತದೆ. ಹಾಗೆ ಅದನ್ನು ನೋಡಿ ಸುಮ್ಮನೆ ನೋಡುತ್ತಿದ್ದವನನ್ನು ಕಂಡು, ರಾಮಣ್ಣ, ಇದು ನಿನಗೆ ಅಂತಲೇ ತಂದಿರೋದು, ತಗೋ ಕುಡಿ ಎನ್ನಲು ಅದನ್ನು ಎತ್ತಿಕೊಂಡ ರಾಮಣ್ಣ ಒಂದೇ ಸಲಕ್ಕೆ ಕುಡಿದು ಮುಗಿಸುತ್ತಾನೆ. ಅದನ್ನು ನೋಡಿದ ಗೋಪಾಲಯ್ಯ ಆಶ್ಚರ್ಯಪಡುತ್ತಾ, ನಾನು ನಿನ್ನ ಹಳಿಯನನ್ನು ದೊಡ್ಡ ಕುಡುಕ ಅಂತ ಅಂದ್ಕೊಂಡಿದ್ದೆ, ಆದರೆ ಪರವಾಗಿಲ್ಲ ರಾಮಣ್ಣ, ನೀನು ಅವನಿಗಿಂತ ಒಂದು ಕೈ ಜಾಸ್ತಿನೇ ಎಂದು ಹೊಗಳುವ ನೆಪದಲ್ಲಿ ತೆಗಳಿದ್ದ. ಅದನ್ನೇ ಹೊಗಳಿಕೆ ಅಂತ ತಿಳಿದುಕೊಂಡ ರಾಮಣ್ಣ, ಇಷ್ಟೇ ಏನು, ನಮ್ಮೂರಿನಲ್ಲಿ ಒಂದು ಸಾರಿ ಸರಾಯಿ ಅಂಗಡಿನಲ್ಲಿ ಪಂದ್ಯ ಇಟ್ಟಿದ್ರು. ಆವಾಗ ಅರ್ಧ ಗಂಟೆಯಲ್ಲಿ 50 ಪ್ಯಾಕೆಟ್ ಸರಾಯಿ ಕುಡಿದು ಮುಗಿಸಿದ್ದೆ. ಉಳಿದವರೆಲ್ಲ 10-20ಕ್ಕೆಲ್ಲ ಸುಸ್ತಾಗ್ಬಿಟ್ರು ಎಂದು ಜಂಬ ಕೊಚ್ಚಿಕೊಂಡನು. ಸರಿ ಬಿಡಪ್ಪ, ಕುಡಿಯೋದ್ರಲ್ಲಿ ನಿನ್ನ ಮೀರಿಸೋರು ಉಂಟೆ ಎಂದು ಮತ್ತಷ್ಟು ಅವನನ್ನು ಹೊಗಳಿದರು ಗೋಪಾಲಯ್ಯ. ಆಮೇಲೆ ರಾಮಣ್ಣ, ನಿನ್ನ ಮಗಳಿಗೆ ಬರೋ 20 ಲಕ್ಷ ದುಡ್ಡನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಕೇಳಿದರು. ಏನು ಮಾಡ್ತೀನಿ ಅಂದರೆ, ನಾನೇ ಒಂದು ದೊಡ್ಡ ಸರಾಯಿ ಅಂಗಡಿ ಇಡ್ತೀನಿ. ಆಗ ಗೋಪಾಲಯ್ಯ ತನ್ನ ಮನಸ್ಸಿನಲ್ಲಿ 3 ದಿನಕ್ಕೆ ಅಂಗಡಿನ ಖಂಡಿತವಾಗಿಯೂ ಮುಚ್ಚಬೇಕಾಗುತ್ತೆ ಏನೋ ಎಂದುಕೊಂಡರು. ಅದು ಸರಿ ರಾಮಣ್ಣ, ಆ ದುಡ್ಡನ್ನು ತಗೊಳ್ಳೋಕ್ಕೆ ಗೌರಿ ಅತ್ತೆ ಮನೆಯವರು ಬಿಡ್ತಾರಾ? ಎಷ್ಟೇ ಆದರೂ ಅದು ಸುರೇಶನ ದುಡ್ಡು ತಾನೇ ಎಂದರು. ಇರ್ಬೋದು ಗೋಪಾಲಣ್ಣ, ಆದರೆ ಗೌರಿ ಅವನ ಹೆಂಡತಿ ತಾನೇ, ಅಂದಮೇಲೆ ಹಣ ಪೂರ್ತಿ ಅವಳಿಗೆ ಸೇರಬೇಕು. ಅವಳಿಗೆ ಸೇರಿದ್ರೆ ಅದರ ಮೇಲೆ ನಮಗೂ ಹಕ್ಕು ಐತೆ, ಯಾಕಂದರೆ ಇಷ್ಟು ವರ್ಷ ಸಾಕಿ ಬೆಳೆಸಿಲ್ವಾ ಎಂದನು. ಸರಿ ಬಿಡು, ಆ ದುಡ್ಡು ಬಂದಮೇಲೆ ನೋಡೋಣ ಎಂದರು ಗೋಪಾಲಯ್ಯ. ಹೌದು ಗೋಪಾಲಣ್ಣ, ನಾನು ಆ ದುಡ್ಡು ಬರಲಿ ಅಂತ ಕಾಯ್ತಾ ಇವನಿ. ಇವರು ಏನಾದರೂ ಕೊಡೋದಿಲ್ಲ ಅಂತ ನಕರ ಮಾಡಿದ್ರೆ ನನ್ನ ಮಗಳನ್ನು ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ ಎಂದನು. ಹಾಗಾದರೆ ಇವರಿಗೆ ಇನ್ನೂ ಆ ದುಡ್ಡು ಬಂದಿಲ್ಲ ಅಂತ ಅಂದ್ಕೊಂಡವ್ರೆ. ಈಗ ವಿಚಾರ ಹೇಳೋದಕ್ಕೆ ಹೋದರೆ ಆ ದುಡ್ಡಿಗೆ 3 ನಾಮನೆ. ಈಗ ಸುಮ್ಮನೆ ಇರೋದೇ ಬೆಟರ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡರು ಗೋಪಾಲಯ್ಯ. ಸರಿ ರಾಮಣ್ಣ, ಬಾ, ಊಟಕ್ಕೆ ಟೈಮ್ ಆಯಿತು ಅಂತ ಹೇಳಿ ಅವನನ್ನು ಕರೆದುಕೊಂಡು ಊಟದ ಹಾಲಿಗೆ ಬರುತ್ತಾರೆ. ಅವನ ಮಾತುಗಳನ್ನು ಗೋಡೆಯ ಮರೆಯಲ್ಲಿ ನಿಂತು ಕೇಳಿಸಿಕೊಂಡ ನಂಜಮ್ಮ ಗೋಪಾಲಯ್ಯ ರಾಮಣ್ಣನನ್ನು ಕರೆದುಕೊಂಡು ಬಂದಾಗಲೇ ಅವರ ಹಿಂದೆಯೇ ಹಿಂಬಾಲಿಸಿಕೊಂಡು ಬಂದಿದ್ದಳು. ರಾಮಣ್ಣನ ಮಾತು ಕೇಳಿ, ಎಲ್ಲ ಕಂತ್ರಿ ನನ್ನ ಮಗನೇ, ನನ್ನ ಮಗನ ದುಡ್ಡನಾಗೆ ನೀನು ಸರಾಯಿ ಅಂಗಡಿ ಇಡ್ತೀಯಾ? ಅದು ನಾವು ಕೊಟ್ಟಿಲ್ಲ ಅಂತ ಅಂದರೆ ಮಗಳನ್ನೇ ಮನೆ ಬಿಟ್ಟು ಕರ್ಕೊಂಡು ಹೋಗ್ತೀಯಾ? ಅದು ಹೇಗೆ ಕರ್ಕೊಂಡು ಹೋಗ್ತೀಯಾ? ನಾನು ನೋಡ್ತೀನಿ. ಅವಳು ಈ ಮನೆ ಬಿಟ್ಟು ಹೋಗಬೇಕಾದ್ರೆ 1 ಪೈಸಾ ಕೂಡ ಕೊಡೋದಿಲ್ಲ ಅಂತ ಅಂದುಕೊಂಡವಳೆ ಅವಳು ಕೂಡ ಮನೆ ಒಳಗಡೆ ಬರುತ್ತಾಳೆ. ಬಂದಿದ್ದ ನೆಂಟರೆಲ್ಲರ ಊಟ ಮುಗಿದಿತ್ತು. ಊರಿನವರು ಸಹ ಊಟ ಮುಗಿಸಿಕೊಂಡು ಹೊರಟು ಹೋಗಿದ್ದರು. ಇನ್ನು ಉಳಿದಿದ್ದವರು ರಾಮಣ್ಣ, ಜಾನಕಮ್ಮ, ಗೋಪಾಲಯ್ಯ, ಅವರ ಹೆಂಡತಿ ರುಕ್ಮಿಣಮ್ಮ, ಇಷ್ಟು ಜನ ಮಾತ್ರ ಇದ್ದರು. ಊಟ ಮುಗಿಸಿದ್ದ ನಂಜಮ್ಮ ಸಾಕಾಯಿತು ಅಂತ ಹೇಳಿ ತನ್ನ ರೂಮಿನ ಕಡೆ ಹೋಗಿ ಮಲಗಿದ್ದಳು. ಗೋಪಾಲಯ್ಯ, ರುಕ್ಮಿಣಮ್ಮ ಸಹ ಅಳಿಯನ ಜೊತೆ ಮಾತನಾಡುತ್ತಾ ಅವರ ರೂಮಿನಲ್ಲಿ ಇದ್ದರು. ಸುಧಾ ಜಾನಕಮ್ಮನ ಜೊತೆ ಏನೋ ಮಾತನಾಡುವ ಸಲುವಾಗಿ ಗೌರಿಯ ರೂಮ್ಗೆ ಕರೆದುಕೊಂಡು ಬರುತ್ತಾಳೆ. ಆಂಟಿ, ಗೌರಿ ಮುಂದಿನ ಜೀವನದ ಬಗ್ಗೆ ನೀವು ಏನಾದರೂ ಯೋಚನೆ ಮಾಡಿದ್ದೀರಾ ಎಂದಳು. ಯೋಚನೆ ಮಾಡೋದಕ್ಕೆ ಏನವ ಇದೆ, ಕೊನೆಯವರೆಗೂ ಇದೇ ತಾನೇ ಅವಳ ಜೀವನ.
ಅವಳು ಬದುಕಿರೋ ತನಕ ಗಂಡನ ಮನೆಯಲ್ಲಿ ಇರಬೇಕು, ಇನ್ನೇನು ಮಾಡೋಕ್ಕೆ ಆಯ್ತದೆ ಹೇಳು ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ನೀವು ಹೀಗೆ ಹೇಳಿಬಿಟ್ರೆ ಹೇಗೆ ಆಂಟಿ? ಗೌರಿದು ಇನ್ನೂ ಚಿಕ್ಕ ವಯಸ್ಸು, ಆಡುವ ವಯಸ್ಸಲ್ಲಿ ಮದುವೆ ಮಾಡಿದಿರಿ. ಈಗ ಅವಳ ಜೀವನ ಅತಂತ್ರ ಆಗಿದೆ. ಅವಳು ಮುಂದಕ್ಕೆ ಓದೋದಕ್ಕೆ ಖಂಡಿತ ನಮ್ಮತ್ತೆ ಒಪ್ಕೊಳ್ಳೋದಿಲ್ಲ. ಹೋಗಲಿ, ಅವಳ ಪಾಲಿಗೆ ಮಕ್ಕಳಾದರೂ ಇದ್ದಾರಾ? ಅಂಥದ್ದು ಯಾರೂ ಇಲ್ಲ. ಹೇಗೆ ಅವರು ನೋಡ್ಕೊಂಡು ಜೀವನ ಸಾಗಿಸ್ತಾಳೆ ಅನ್ನೋದಕ್ಕೆ. ಈ ಕಡೆ ವಿದ್ಯಾಭ್ಯಾಸನೂ ಇಲ್ಲ, ಆ ಕಡೆ ಸಂಸಾರನೂ ಇಲ್ಲ. ಅವಳ ಜೀವನ ಹೀಗೆ ನಿಂತ ನೀರಾಗಿ ಹೋಗ್ಲಾ? ಏನಾದರೂ ನಿರ್ಧಾರ ಮಾಡಿ ಎಂದಳು. ಸುಧಾಳ ಕಡೆ ಆಶ್ಚರ್ಯದಿಂದ ನೋಡಿದ ಜಾನಕಮ್ಮ, ನೀನು ಏನು ಹೇಳ್ತಾ ಇದ್ದೀಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸುಧಾ ಎಂದರು. ಆಂಟಿ, ದಯವಿಟ್ಟು ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಗೌರಿ ಇದೇ ಮನೆಯಲ್ಲಿ ಇದ್ದರೆ ಈ ಮನೆ ಕೆಲಸದಳಾಗೇ ಜೀವನ ಪೂರ್ತಿ ಇರಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಳನ್ನು ನಿಮ್ಮ ಜೊತೆನೇ ಕರ್ಕೊಂಡು ಹೋಗಿ ಅವಳು ಮುಂದೆ ಓದೋದಕ್ಕೆ ದಾರಿ ಮಾಡಿಕೊಡಿ ಎಂದಳು. ಈ ರೀತಿ ಯೋಚನೆಯೇ ಮಾಡದ ಜಾನಕಮ್ಮನಿಗೆ ಒಂದು ರೀತಿಯ ದ್ವಂದ್ವ ಮನಸ್ಥಿತಿ ಉಂಟಾಯಿತು. ಆದರೆ ಸುಧಾ, ನೀನು ಹೇಳುವಷ್ಟು ಸುಲಭನ ಈ ಕೆಲಸ ಮಾಡೋದು ಎಂದರು. ಆಂಟಿ, ಯಾವ ಕೆಲಸನೂ ಕಷ್ಟ ಅಲ್ಲ. ಅವೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ತಾಯಿಯಾಗಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಗೌರಿ ಜೀವನ ಬರೀ 16 ವರ್ಷಕ್ಕೆ ಮುಗಿದು ಹೋಗಬಾರದು. ಅವಳ ಮುಂದೆ ಇನ್ನೂ ಭವಿಷ್ಯ ಇದೆ. ಯಾರಿಗೆ ಗೊತ್ತು, ಅವಳು ಚೆನ್ನಾಗಿ ಓದಿ ಮುಂದೆ ಒಳ್ಳೆ ದೊಡ್ಡ ಕೆಲಸಕ್ಕೆ ಸೇರಿದ ಮೇಲೆ ಯಾರಾದರೂ ಅವಳನ್ನು ಇಷ್ಟಪಟ್ಟು ಮದುವೆ ಆಗಬಹುದು. ಅವಳ ಸುಂದರ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿ ಇದೆ ಎಂದು ಹೇಳಿ ಅವರ ಕೈ ಹಿಡಿದುಕೊಂಡಳು ಸುಧಾ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.